Hello guys, today's video class how to maintain payroll vouchers in Tally ERP9. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಪೇರೋಲ್ ವೋಚರ್ ಅನ್ನು ಹೇಗೆ ಮೇಂಟೈನ್ ಮಾಡಬೇಕು ಟ್ಯಾಲಿ ERP9 ನಲ್ಲಿ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ಪೇರೋಲ್ ಅನ್ನೋದು ಒಂದು ಇಟ್ ಇಸ್ ಅಕೌಂಟಿಂಗ್ ವೋಚರ್. ಸೊ ಇಟ್ ಇಸ್ ಯೂಸ್ಡ್ ಫಾರ್ ಮೇಂಟೈನ್ ಎಂಪ್ಲಾಯ್ ಸ್ಯಾಲರಿ ಡೀಟೇಲ್ಸ್ ಅಂಡ್ ಅಟೆಂಡೆನ್ಸ್ ಡೀಟೇಲ್ಸ್. ಓಕೆ, ಸೊ ಇಲ್ಲಿ ಪೇರೋಲ್ ವೋಚರ್ ಅನ್ನ ಎಂಪ್ಲಾಯ್ ಸ್ಯಾಲರಿಯನ್ನ ಎಂಟ್ರಿ ಮಾಡ್ಕೊಳ್ಳಿಕ್ಕೆ ಮತ್ತೆ ಅಟೆಂಡೆನ್ಸ್ ಅನ್ನ ಮೇಂಟೈನ್ ಮಾಡೋದಕ್ಕೋಸ್ಕರ ಯೂಸ್ ಮಾಡುವಂತ ಒಂದು ಅಕೌಂಟಿಂಗ್ ವೋಚರ್. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಮೊದಲಿಗೆ ಇಲ್ಲಿ ಫ್ರೆಂಡ್ಸ್, ಇಲ್ಲಿ ನಾನು ಪೇರೋಲ್ ಅಲ್ಲಿ ಒಂದಿಷ್ಟು ಎಂಪ್ಲಾಯಿ ಡೀಟೇಲ್ಸ್ ಗಳನ್ನ ಮೇಂಟೈನ್ ಮಾಡಿದ್ದೀನಿ. ಅಂದ್ರೆ ಈಗ ಟೋಟಲ್ ಪ್ರೆಸೆಂಟ್ ಡೇಸ್ ಮತ್ತೆ ಅಬ್ಸೆಂಟ್ ಡೇಸ್ ಅನ್ನ ಇಲ್ಲಿ ನಾನು ಎಂಟ್ರಿ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಸ್ಯಾಲರಿ ಡೀಟೇಲ್ಸ್ ಅಂತ. ಸೊ ಇಲ್ಲಿ ಸ್ಯಾಲರಿ ನೇಮ್, ಎಂಪ್ಲಾಯಿ ನೇಮ್ಸ್ ಮತ್ತೆ ಕ್ಯಾಟಗರೀಸ್ ಅಂತ ಇದೆ. ಆಮೇಲೆ ಬೇಸಿಕ್ ಸ್ಯಾಲರೀಸ್. ಓಕೆ, ಕ್ಯಾಟಗರೀಸ್ ಅಲ್ಲಿ ಅಕೌಂಟೆಂಟ್, ಅಸಿಸ್ಟೆಂಟ್ ಅಕೌಂಟೆಂಟ್, ಕ್ಲರ್ಕ್, ಸೆಕ್ಯೂರಿಟಿ ಈ ತರ ಇದೆ. ಸೊ ಬೇಸಿಕ್ ಸ್ಯಾಲರಿ HRA, DA, PF ಮತ್ತೆ ESI. ಸೊ ಇವೆಲ್ಲ ಪರ್ಸೆಂಟೇಜ್ ಮಾಡ್ಕೊಂಡಿರುವಂತದ್ದು. ಇದು ಬೇಸಿಕ್ ಸ್ಯಾಲರಿ. ಓಕೆ, ಸೊ ಇದನ್ನ ನಾವು ಈಗ ಟ್ಯಾಲಿಯಲ್ಲಿ ಪೇರೋಲ್ ವೋಚರ್ ಅನ್ನ ಹೇಗೆ ಯೂಸ್ ಮಾಡ್ಕೋಬೇಕು ಅಂತ. ಓಕೆ, ಸೊ ಮೊದಲಿಗೆ ನೀವು ಏನ್ ಮಾಡಬೇಕು, ಟ್ಯಾಲಿಯನ್ನ ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲಿ F11 ಪ್ರೆಸ್ ಮಾಡ್ಕೋಬೇಕು. ಯಾಕೆ ಕೇಳಿದ್ರೆ ಪೇರೋಲ್ ವೋಚರ್ ನಂದು ಆಲ್ರೆಡಿ ಇಲ್ಲೇನಾಗಿದೆ ಕೇಳಿದ್ರೆ ಆಕ್ಟಿವೇಟ್ ಇದೆ. ಸೊ ನೀವು ಪೇರೋಲ್ ವೋಚರ್ ಆಕ್ಟಿವೇಟ್ ಇರೋದಿಲ್ಲ. ಸೊ ನಾವು F11 ಕೀಯನ್ನು ಪ್ರೆಸ್ ಮಾಡಿ ಮತ್ತೆ F1 ಅನ್ನ ಪ್ರೆಸ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಇಲ್ಲಿ ಅಕೌಂಟಿಂಗ್ ಫೀಚರ್ಸ್ ಬರುತ್ತೆ. ಓಕೆ, ಅಕೌಂಟಿಂಗ್ ಫೀಚರ್ಸ್ ಅಲ್ಲಿ ನಾವು ಯಾವುದನ್ನ ಎಸ್ ಮಾಡ್ಕೋಬೇಕಾಗತ್ತೆ, ಮೇಂಟೈನ್ ಪೇರೋಲ್ ಅಂತ ಕಾಣಿಸ್ತಾ ಇದೆ ಅಲ್ವಾ. ಸೊ ಇಲ್ಲಿ ಮೇಂಟೈನ್ ಪೇರೋಲ್ ಅನ್ನ ಎಂಟ್ರಿ ಎಸ್ ಮಾಡ್ಕೋಬೇಕಾಗತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಮೇಂಟೈನ್ ಕಾಸ್ಟ್ ಸೆಂಟರ್ ಬೇಕಿದ್ರೆ ಎಸ್ ಮಾಡಬಹುದು. ಸೊ ಅದಾದ್ಮೇಲೆ ನೆಕ್ಸ್ಟ್ ಮೇಂಟೈನ್ ಮೋರ್ ದೆನ್ ಒನ್ ಪೇರೋಲ್ ಆರ್ ಕಾಸ್ಟ್ ಕ್ಯಾಟಗರೀಸ್ ಇದು ಬೇಕಿದ್ರು ನೀವು ಏನ್ ಮಾಡ್ಬೋದು, ಎಸ್ ಮಾಡ್ಕೋಬಹುದು ಇಲ್ಲಿ. ಓಕೆ, ಸೊ ಇದನ್ನು ಬೇಕಿದ್ದಾಗ ಎಸ್ ಮಾಡ್ಕೋಬಹುದು. ಸೊ ಅದಾದ್ಮೇಲೆ ನೆಕ್ಸ್ಟ್ F3 ಮಾಡಿ ಇಲ್ಲಿ F3 ಅನ್ನ ಪ್ರೆಸ್ ಮಾಡಿ ಇಲ್ಲಿ ಅನೇಬಲ್ ಪೇರೋಲ್ ಸ್ಟ್ಯಾಟ್ಯೂಟರಿ ಅಂತ ಇದೆಯಲ್ಲ. ಸೊ ಇದನ್ನ ಎಸ್ ಮಾಡ್ಕೋಬಹುದು. ನೀವು ಟ್ಯಾಕ್ಸ್ ಅನ್ನ ಎಂಟ್ರಿ ಮಾಡೋದಿದ್ರೆ ಸೊ ಇದನ್ನ ಎಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ. ಓಕೆ, ಸೊ ಇಲ್ಲಿ ಕಂಪನಿ ಕೋಡ್ ಆಮೇಲೆ ನೇಮ್ಸ್ ಎಲ್ಲ ಬರಿಬೇಕಾಗುತ್ತೆ. ಓಕೆ, ಆಮೇಲೆ ಕಂಪನಿ ಅಕೌಂಟಿಂಗ್ ಗ್ರೂಪ್ ಕೋಡ್, ಆಮೇಲೆ ಸೆಕ್ಯೂರಿಟಿ ಕೋಡ್ಸ್ ಗಳನ್ನು ಸೊ ಇವೆಲ್ಲ ಕಂಪನಿ ಡೀಟೇಲ್ಸ್ ಅನ್ನ ಬರಿತಾ ಹೋಗಬೇಕು. ಸೊ ಟೈಪ್ ಮಾಡ್ಕೊಳ್ಳಿ. ಸೊ ಅದಾದ್ಮೇಲೆ ಕಂಟ್ರೋಲ್-A ಮಾಡಿ ಸೇವ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೀವು ಡೈರೆಕ್ಟ್ ಆಗಿ ಪೇರೋಲ್ ವೋಚರ್ ಅನ್ನ ಮೇಂಟೈನ್ ಮಾಡಬಹುದು. ಇಲ್ಲಿ ಡೈರೆಕ್ಟ್ ಆಗಿ ಬಂದು ಪೇರೋಲ್ ಅನ್ನ ಮೇಂಟೈನ್ ಮಾಡಬಹುದು. ಇಲ್ಲ ಪೇರೋಲ್ ಇನ್ಫಾರ್ಮೇಶನ್ ಅಂತ ಇರುತ್ತಲ್ಲ. ಸೊ ಇಲ್ಲಿ ಮಾಸ್ಟರ್ಸ್ ಗ್ರೂಪ್ ಅಲ್ಲಿ ಪೇರೋಲ್ ಇನ್ಫಾರ್ಮೇಶನ್ ಅಂತ ಇದೆ. ಸೊ ಇಲ್ಲಿ ಬಂದು ನೀವು ಒಂದೊಂದನ್ನು ಕ್ರಿಯೇಟ್ ಮಾಡ್ಕೋತಾ ಹೋಗ್ಬೋದು ಇಲ್ಲಿ. ಓಕೆ, ಸೊ ಇಲ್ಲಿ ಈಗ ಮೊದಲಿಗೆ ನೀವು ಬೇಕಿದ್ರೆ ಇಲ್ಲಿ ಎಂಪ್ಲಾಯ್ ಕ್ಯಾಟಗರೀಸ್ ಅಂತ ಇದೆಯಲ್ಲ. ಸೊ ಇಲ್ಲಿ ಕ್ಯಾಟಗರೀಸ್ ಅಲ್ಲಿ ನೀವು ಸಿಂಗಲ್ ಮಲ್ಟಿಪಲ್ ಕ್ಯಾಟಗರೀಸ್ ಯಾವ್ದು ಬೇಕಿದ್ರು ನೀವು ತಗೊಳ್ಬಹುದು. ಓಕೆ, ಸೊ ಇಲ್ಲಿ ಅಕೌಂಟ್ ಡಿಪಾರ್ಟ್ಮೆಂಟ್. ಓಕೆ, ಅಕೌಂಟ್ ಡಿಪಾರ್ಟ್ಮೆಂಟ್. ಸೊ ಇಲ್ಲಿ ಅಲೋಕೇಶನ್ ರೆವೆನ್ಯೂ ಐಟಮ್ ಎಸ್, ಆಮೇಲೆ ಅಲೋಕೇಶನ್ ಆನ್ ರೆವೆನ್ಯೂ ಐಟಮ್ಸ್ ಇದು ಬೇಕಿದ್ರು ಎಸ್ ತಗೋಬಹುದು ನೀವು. ಓಕೆ, ಆಮೇಲೆ ಕ್ಲರಿಕಲ್ ಡಿಪಾರ್ಟ್ಮೆಂಟ್. ಓಕೆ, ಸೊ ಇದರ ಎಸ್ ಮಾಡ್ಕೋಬಹುದು. ಓಕೆ, ಆಮೇಲೆ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್. ಓಕೆ, ಸೊ ಇದನ್ನ ಎಸ್ ಮಾಡ್ಕೊಂಡ್ರೆ ಆಯ್ತು. ಇದು ಯಾವುದು ಎಂಪ್ಲಾಯ್ ಕ್ಯಾಟಗರೀಸ್. ಓಕೆ, ಸೊ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಎಂಪ್ಲಾಯ್ ಗ್ರೂಪ್ಸ್ ಅಂತ ಇದೆಯಲ್ಲ. ಸೊ ಇಲ್ಲಿ ಎಂಪ್ಲಾಯ್ ಗ್ರೂಪ್ಸ್ ಅಲ್ಲಿ ನೀವು ಈಗ ಯಾವ ಗ್ರೂಪಿಗೆ ಬರುತ್ತೆ, ಸೊ ಇಲ್ಲಿ ಕ್ಯಾಟಗರಿಯನ್ನ ಅಕೌಂಟ್ ಗ್ರೂಪಿಗೆ ತಗೊಂಡಾಗ ಸೊ ಇಲ್ಲಿ ಅಕೌಂಟೆಂಟ್ಸ್ ಅಂತ. ಅಕೌಂಟ್ಸ್. ಸೊ ಇಲ್ಲಿ ಪ್ರೈಮರಿ ಅಂಡರ್. ಸೊ ನೆಕ್ಸ್ಟ್
ಡಿಫೈನ್ ಸ್ಯಾಲ್ರಿ ಬೇಕಿದ್ರೆ ಎಸ್ ಅಂತ ತಗೋಬೋದು, ಇಲ್ಲ ಸೇವ್ ಮಾಡ್ಕೋಬೋದು. ಓಕೆ, ಸೊ ಇದು ಎಂಪ್ಲಾಯಿ ಗ್ರೂಪ್ಸನ್ನು ಕ್ರಿಯೇಟ್ ಮಾಡ್ಬೋದು. ನಿಮಗೆ ಯಾವ ಥರ ಗ್ರೂಪ್ ಬೇಕು, ಈಗ ಕ್ಲರಿಕಲ್ ಗ್ರೂಪ್ ಬೇಕಿದ್ರೆ ಕ್ಲರಿಕಲ್ ತಗೋಬೋದು. ಅಸಿಸ್ಟೆಂಟ್ ಅಂತ ಇದೆಯಲ್ಲ, ಅಸಿಸ್ಟೆಂಟ್ ಅಕೌಂಟ್ ಅಂತ ಇದೆ, ಅಕೌಂಟ್ಸ್ ತಗೋಬೋದು. ಓಕೆ, ಕ್ಲರ್ಕ್. ಓಕೆ, ಓಕೆ, ಇದು ಗ್ರೂಪ್ಸ್. ಅದಾದಮೇಲೆ ಎಂಪ್ಲಾಯೀಸಲ್ಲಿ ನಿಮಗೆ ಎಂಪ್ಲಾಯಿ ನೇಮನ್ನು ಬೇಕಿದ್ರೆ ನೀವು ಡೈರೆಕ್ಟಾಗಿ ಇಲ್ಲೇ ಟೈಪ್ ಮಾಡ್ಕೊಳ್ಬೋದು, ಇಲ್ಲ ನಾವು ನೆಕ್ಸ್ಟಲ್ಲಿ ಹೋಗುವಾಗಲೂ ಟೈಪ್ ಮಾಡ್ಕೋಬೋದು. ಓಕೆ, ಸೊ ಇಲ್ಲಿ ಯೂನಿಟ್ಸ್ ಇದೆಯಲ್ಲ, ಸೊ ಇಲ್ಲಿ ಡೇ, ಈಗ ಡೇ ಇದೆಯೋ ಅಥವಾ ಮಂತ್ ಅಥವಾ ಅವರ್ಸ್ ಲೆಕ್ಕ ಸ್ಯಾಲ್ರಿ ಕೊಡ್ತೀವೋ ಅದನ್ನು ನಾವು ಇಲ್ಲಿ ಏನು ಮಾಡ್ಬೋದು, ಟೈಪ್ ಮಾಡ್ಕೋಬೋದು. ಇಲ್ಲಿ ಡೇಸ್ ಅಂತ ತಗೊಳ್ತೆ, ಡೇಸ್ ಅಂತ ಇದೆ. ಸೊ ಇಲ್ಲಿ ಫಾರ್ಮಲ್ ನೇಮ್ಸ್ ಬೇಕು ಅಂತಿಲ್ಲ, ಇಲ್ಲ ಡೇಸ್ ಅಂತಾನೆ ಬರೀಬೋದು. ಓಕೆ, ಸೊ ಇಲ್ಲಿ ಸೊ ನಿಮ್ಗೆ ಇಲ್ಲಿ ಡೇಸ್ ಎಲ್ಲ ಇದ್ರೆ ತಗೋಬೋದು, ಇಲ್ಲ ನಾಟ್ ಅಪ್ಲಿಕೇಬಲ್ ಅಂತ ತಗೋಬೋದು ಇಲ್ಲಿ. ಓಕೆ, ಡೆಸಿಮಲ್ ಬೇಕಿದ್ರೆ 2 ಅಂತ ತಗೊಳ್ಳಿ. ಓಕೆ, ಸೊ ಇದು ಅವರ್ಸ್. ಓಕೆ, ಅಟೆಂಡೆನ್ಸ್ ಪ್ರೊಡಕ್ಷನ್ ಟೈಪ್ಸ್ ಅಂತ ಇದೆಯಲ್ಲ, ಸೊ ಇಲ್ಲಿ ಕ್ರಿಯೇಟ್ ನೀವೇನು ಮಾಡಬೇಕು, ಪ್ರೆಸೆಂಟ್. ಸೊ ಇಲ್ಲಿ ಪ್ರೈಮರಿ, ಆಮೇಲೆ ಇಲ್ಲಿ ಅಟೆಂಡೆನ್ಸ್ ಲೀವ್ ವಿತ್ ಪೇ ಅಂತ ಇದೆಯಲ್ಲ, ಸೊ ಈ ಆಪ್ಷನನ್ನು ತಗೊಳ್ರಿ. ಸೊ ಅದಾದಮೇಲೆ ಎಸ್. ಓಕೆ, ನೆಕ್ಸ್ಟ್ ಇನ್ನೊಂದು ಅಬ್ಸೆಂಟ್ ಅಂತ ಇದೆ. ಸೊ ಇಲ್ಲಿ ಅಬ್ಸೆಂಟ್ ಪ್ರೈಮರಿ, ಸೊ ಇಲ್ಲಿ ಲೀವ್ ವಿತೌಟ್, ಅಬ್ಸೆಂಟ್ ಇದ್ದಾಗ ಲೀವ್ ವಿತೌಟ್ ಪೇಮೆಂಟ್. ಓಕೆ, ಓಕೆ, ನೆಕ್ಸ್ಟ್ ಇಲ್ಲಿ ಪೇ ಹೆಡ್ಸ್ಗಳನ್ನು ನೀವು ಬೇಕಿದ್ರು ಇಲ್ಲೇ ರೆಡಿ ಮಾಡ್ಕೋಬೋದು. ಇಲ್ಲಿ ಪೇ ಹೆಡ್ಸ್ ಅಂತ ಇದೆಯಲ್ಲ, ಸೊ ಇಲ್ಲಿ ಪೇ ಹೆಡ್ಸನ್ನು ಕ್ರಿಯೇಟ್ ಮಾಡ್ಕೋಬೋದು. ಸೊ ಇಲ್ಲಿ ಕ್ರಿಯೇಟ್ ಅಂತ ತಗೋಬೋದು, ಇಲ್ಲ ನಾನು ಅಲ್ಲೇ ನಿಮ್ಗೆ ಹೋದಾಗ ಕ್ರಿಯೇಟ್ ಮಾಡೋದನ್ನು ತೋರಿಸ್ತೇನೆ, ಅಂದರೆ ವೋಚರಿಗೆ ಹೋದಾಗ. ಓಕೆ, ಸ್ಯಾಲ್ರಿ ಡೀಟೇಲ್ಸ್ ಬೇಕಿದ್ರು ಇಲ್ಲೇ ಕ್ರಿಯೇಟ್ ಮಾಡ್ಕೊಳ್ಬೋದು. ಓಕೆ, ಸೊ ನೆಕ್ಸ್ಟು ಈಗ ಡೈರೆಕ್ಟಾಗಿ ಪೇರೋಲ್ ವೋಚರಿಗೆ ಹೋಗಿ ಹೇಗೆ ಎಂಟ್ರಿ ತಗೋಬೇಕು ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ಮೊದಲಿಗೀಗ ಇಲ್ಲಿ ಪೇರೋಲ್ ಅಂತ ಇದೆಯಲ್ಲ, ಈ ಪೇರೋಲ್ ವೋಚರನ್ನು ತಗೊಳ್ರಿ. ಮೊದಲಿಗ ಅಟೆಂಡೆನ್ಸನ್ನು ಮಾಡ್ಕೊಳ್ಳೋದಿದ್ರೆ ನೀವು ಅಟೆಂಡೆನ್ಸ್ ವೋಚರನ್ನು ತೊಗೊಂಡು ಮಾಡ್ಕೋಬೋದು ಇಲ್ಲಿ. ಓಕೆ, ಸೊ ಇಲ್ಲಿ ಸೊ ಇಲ್ಲಿ ನೀವು ಎಂಪ್ಲಾಯ್ ನೇಮ್ ಇದೆಯಲ್ಲ, ಆಲ್ಟ್ ಸಿ ಮಾಡಿ, ಡೈರೆಕ್ಟಾಗಿ ಆಲ್ಟ್ ಸಿ ಮಾಡಿ ನೀವು ಇಲ್ಲಿ ಎಂಪ್ಲಾಯ್ ನೇಮ್ ಯಾವುದು, ನೇಮನ್ನು ಬರೀರಿ. ಸೊ ಇಲ್ಲಿ ನೇಮ್, ಆಮೇಲೆ ಡೇಟ್ ಆಫ್ ಜಾಯ್ನಿಂಗ್ ಬರಿಬೋದು, ಯಾವಾಗ ಜಾಯ್ನ್ ಆಗಿದ್ದಾರಂತೆ. ಡಿಪೆಂಡ್ ಸ್ಯಾಲ್ರಿ ಡೀಟೇಲ್ಸನ್ನು ಬರಿಬೋದು, ಇಲ್ಲ ಡೈರೆಕ್ಟಾಗಿ ಹಾಗೆ ಎಂಟ್ರಿ ಮಾಡ್ಕೋತಾ ಹೋಗ್ಬೋದು. ಇಲ್ಲಿ ಎಂಪ್ಲಾಯ್ ನಂಬರ್ಸ್, ಓಕೆ, ಆಮೇಲೆ ಡೆಸಿಗ್ನೇಷನ್, ಫಂಕ್ಷನ್, ಏನು ಫಂಕ್ಷನ್ ಮಾಡ್ತಾರೆ, ಲೊಕೇಶನ್, ಆಮೇಲೆ ಡೇಟ್ ಆಫ್ ಬರ್ತ್. ಸೊ ಇವೆಲ್ಲ ಎಂಟ್ರೀಸನ್ನು ನೀವೇನು ಮಾಡ್ಬೋದು, ಮಾಡ್ಕೊಳ್ಬೋದು. ಓಕೆ, ಸೊ ಅವಶ್ಯಕತೆ ಇದ್ದಾಗ ಅವಶ್ಯಕತೆ ಇರುತ್ತೆ, ಯಾಕೆ ಕೇಳಿದ್ರೆ ಕಂಪನಿಯಲ್ಲಿರುವಾಗ ಅವಶ್ಯಕತೆ ಇರುತ್ತೆ. ಸೊ ಇಲ್ಲಿ ನೀವು ಫಸ್ಟು ಪ್ರೆಸೆಂಟನ್ನು ಹಾಕ್ಕೊಳ್ರಿ. ಸೊ ಪ್ರೆಸೆಂಟ್ ಎಷ್ಟು ಡೇಸ್ ಪ್ರೆಸೆಂಟ್ ಇದ್ದಾರೆ ಇವರು, ಸೊ ಅದನ್ನು ಇಲ್ಲಿ ಎಂಟ್ರಿ ಮಾಡ್ಕೋಬೇಕು. ಓಕೆ, ಸೊ ಇಲ್ಲಿ 26 ಡೇಸ್ ಅಲ್ವಾ, 26 ಡೇಸ್. ಓಕೆ, ಸೊ ನೆಕ್ಸ್ಟು ಆಲ್ಟ್ ಸಿ, ಮತ್ತೊಬ್ಬರ ನೇಮನ್ನು ಬರಿಬೋದು. ಸೊ ಇಲ್ಲಿ ಡೀಟೇಲ್ಸನ್ನು ಯಾವಾಗ ಜಾಯ್ನಿಂಗ್ ಡೇಟ್ಸ್ ಎಲ್ಲ ಬರಿಬೋದು ಇಲ್ಲಿ. ಓಕೆ, ಸೊ ಇಲ್ಲಿ ಪ್ರೈಮರಿ ಕ್ಯಾಟಗರಿ ಆಟೋಮೆಟಿಕ್ಲಿ ಬರುತ್ತೆ. ಸೆಕೆಂಡ್ ಇಲ್ಲಿ ನೇಮು ಎಂಟ್ರೀಸ್ ಎಲ್ಲ ಮಾಡ್ಕೋಬೋದು. ಇಲ್ಲಿ ಎಂಪ್ಲಾಯ್ ನಂಬರ್ಸ್, ಡೆಸಿಗ್ನೇಷನ್, ಇನ್ಕಮ್ ಟ್ಯಾಕ್ಸ್ ಇದೆಲ್ಲ ಮಾಡ್ಕೊಳ್ಬೋದು. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಪ್ರೆಸೆಂಟ್ 28 ಡೇಸ್. ಅದಾದಮೇಲೆ ಮತ್ತೆ ಆಲ್ಟ್ ಸಿ, ಸೊ ಮತ್ತೆ ಸೇವ್ ಮಾಡ್ಕೊಳ್ರಿ. ಸೊ ಇಲ್ಲಿ ಪ್ರೆಸೆಂಟ್. ಓಕೆ, ಸೊ ಇವ್ರದ್ದು ಎಷ್ಟಿದೆ, 24 ಡೇಸ್ ಇದೆ, 24 ಡೇಸ್. ಓಕೆ, ಮತ್ತೆ ಆಲ್ಟ್ ಸಿ, $30 ಡೇಸ್. ಓಕೆ, ಇಲ್ಲಿ ಪ್ರೆಸೆಂಟ್ 30 ಡೇಸ್. ಓಕೆ, ಸೊ ನೆಕ್ಸ್ಟು ಇದೇ ಎಂಪ್ಲಾಯೀಸಿನ ಅಬ್ಸೆಂಟನ್ನು ನೀವು ಇಲ್ಲಿ ತಗೋಬೇಕಾಗತ್ತೆ. ಓಕೆ, ಸೊ ಇಲ್ಲಿ
ಅಬ್ಸೆಂಟನ್ನು ಸೆಲೆಕ್ಟ್ ಮಾಡಿರಿ. ಸೊ ಇಲ್ಲಿ 4 days ಅಬ್ಸೆಂಟ್. ಓಕೆ, ನೆಕ್ಸ್ಟು ಅಬ್ಸೆಂಟ್. ಸೊ ಇಲ್ಲಿ 2 days ಅಬ್ಸೆಂಟ್. ನೆಕ್ಸ್ಟ್ ಇಲ್ಲಿ 6 days. ಅಬ್ಸೆಂಟ್ 0. ಓಕೆ, ಸೊ ಹೀಗೆ ಇದು ಮೇಂಟೈನ್ ಅಟೆಂಡೆನ್ಸ್ ಲಿಸ್ಟ್ ಅಂತ. ಓಕೆ, ಕಾಣಿಸ್ತಾ ಇದೆಯಲ್ವಾ? ಸೊ ಇಲ್ಲಿ ಅಟೆಂಡೆನ್ಸ್ ಎಷ್ಟು ಡೇಸು ಅಟೆಂಡೆನ್ಸ್ ಇದೆ, ಸೊ ಅದನ್ನು ತಗೋಬೋದು. ಓಕೆ, ಸೊ ನೆಕ್ಸ್ಟು ಸೇವ್ ಮಾಡಿ. ನೆಕ್ಸ್ಟ್ ಪೇರೋಲ್ ವೋಚರ್ಸನ್ನು ಮೇಂಟೈನ್ ಮಾಡ್ಬೋದು. ಹೇಗೆ? ಸೊ ಇಲ್ಲಿ ನಾವು ಎಂಪ್ಲಾಯೀಸಿಗೆ ಚೆಕ್ಕನ್ನು ಕೊಡ್ತಾ ಇದ್ರೆ ಇಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ತಗೋಬೇಕು ಇಲ್ಲಿ. ಸೊ ಇಲ್ಲಿ ಬ್ಯಾಂಕ್. ಸೊ ಅದಾದಮೇಲೆ ನೆಕ್ಸ್ಟು ಅಕೌಂಟ್ ಡಿಪಾರ್ಟ್ಮೆಂಟನ್ನು ಎಂಟ್ರಿ ತಗೊಳ್ಳುವ. ಸೊ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಪ್ರೈಮರಿ ಕಾಸ್ಟ್ ಕ್ಯಾಟಗರಿ. ಸೊ ನೆಕ್ಸ್ಟು ಇಲ್ಲಿ ಯಾರು, ಅದಾದಮೇಲೆ ನೆಕ್ಸ್ಟು ಇಲ್ಲಿ ನೇಮನ್ನು ಎಂಪ್ಲಾಯೀಸ್ ನೇಮನ್ನು ನೀವು ಇಲ್ಲಿ ಎಂಟ್ರಿ ತಗೋಬೇಕು. ಅದರ ನಂತರ ಕೆಳಗಡೆಗೆ ಏನಿದೆ ಇಲ್ಲಿ ಬೇಸಿಕ್ ಸ್ಯಾಲರಿ. ಸೊ ಇಲ್ಲಿ ಬೇಸಿಕ್ ಸ್ಯಾಲರಿ ಅಂತ ತಗೊಂಡಾಗ ಇಲ್ಲಿ ಅರ್ನಿಂಗ್ ಫಾರ್ ಎಂಪ್ಲಾಯ್ ಅಂತ ತಗೋಬೇಕು. ಯಾಕಂದರೆ ಈಗ ಸ್ಯಾಲರಿ ಇದೆಯಲ್ಲ ಎಂಪ್ಲಾಯೀಸಿಗೆ, ಸೊ ಅರ್ನಿಂಗ್ ಆಗುತ್ತೆ ಅಲ್ವಾ, ಸೊ ಗಳಿಕೆ ಆಗುತ್ತೆ. ಸೊ ಆ ಗಳಿಕೆಯನ್ನು ಇಲ್ಲಿ ತಗೋಬೇಕು. ಸೊ ನೆಕ್ಸ್ಟು ಎಂಟರ್ ತಗೋಬೇಕು. ಇಲ್ಲಿ ಫಿಕ್ಸ್ಡ್ ಅಂತ. ಓಕೆ, ಸೊ ಇಲ್ಲಿ ಫಿಕ್ಸ್ಡ್ ಅಂತ ತಗೊಳ್ರಿ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಅಂಡರ್ ಅಂತ ಇರುತ್ತಲ್ಲ, ಸೊ ಅಂಡರನ್ನು ಕಂಪನಿ ಇದು ಏನಾಗುತ್ತೆ ಕೇಳಿದ್ರೆ ಎಂಪ್ಲಾಯರ್ಸ್ ಅಂತ ಹೇಳ್ತೀವಲ್ಲ, ಸೊ ಎಂಪ್ಲಾಯೀಸಿಗೆ ಅಂದರೆ ಎಂಪ್ಲಾಯರ್ಸಿಗೆ ಏನಾಗುತ್ತೆ ಎಕ್ಸ್ಪೆನ್ಸ್ ಆಗುತ್ತೆ ಅನ್ನೋದನ್ನು ಇಲ್ಲಿ ತಗೋಬೇಕು. ಓಕೆ, ಎಂಪ್ಲಾಯೀಸಿಗೂ ಏನಾಗುತ್ತೆ ಡಿಡಕ್ಷನ್, ಈಗ ಎಂಪ್ಲಾಯೀಸಿಗೆ ಏನಾಗುತ್ತೆ ಇನ್ಕಮ್ ಆಗುತ್ತಲ್ಲ, ಅರ್ನಿಂಗ್ ಆಗುತ್ತೆ. ಕಂಪನಿ ಅವರಿಗೆ ಎಂಪ್ಲಾಯರ್ಸಿಗೆ ಏನಾಗುತ್ತೆ ಇಂಡೈರೆಕ್ಟ್ ಆಗಿ ಎಕ್ಸ್ಪೆನ್ಸ್ ಆಗುತ್ತೆ ಅಂತ ಇಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ತಗೊಳ್ರಿ. ಸೊ ನೆಕ್ಸ್ಟು ಸೇವ್ ಮಾಡ್ಕೊಳ್ಳಿ ಕಡಿಮೆ. ಓಕೆ, ಸೊ ಅವರಿಗೆ ಎಷ್ಟು ಸ್ಯಾಲ್ರಿ ಇದೆ ಆ ಸ್ಯಾಲ್ರಿಯನ್ನು ಇಲ್ಲಿ ಮೇಂಟೈನ್ ಮಾಡ್ಕೋಬೇಕು. ಓಕೆ, 25,600. ಓಕೆ, ನೆಕ್ಸ್ಟು ಎಂಟರ್ ಮತ್ತು ಆಳ್ಸಿ ಮಾಡಿ HRA ಅಂತ ತಗೊಳ್ಳು. ಓಕೆ, ಸೊ ಇದು ಅರ್ನಿಂಗ್ ಫಾರ್ ಎಂಪ್ಲಾಯ್ ಅಂತಲೇ ಇರುತ್ತೆ. HRA ಅಂತ ನೇಮ್ ತಗೋಬೇಕು. ಇಲ್ಲಿ ಅರ್ನಿಂಗ್ ಫಾರ್ ಎಂಪ್ಲಾಯ್ ಅಂತಲೇ ಇರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಇಂಡೈರೆಕ್ಟ್ ಆಗಿ ಎಕ್ಸ್ಪೆನ್ಸ್ ಅಂತ ತಗೋಬೇಕು. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ಎಂಟರ್. ಸೊ ಇಲ್ಲಿ ಆಸ್ ಕಂಪ್ಯೂಟೆಡ್ ವ್ಯಾಲ್ಯೂಸ್ ಅಂತ ತಗೊಳ್ರಿ. ಓಕೆ, ಸೊ ನೆಕ್ಸ್ಟ್ ಎಂಟರ್. ಇಲ್ಲಿ ಆನ್ ಸ್ಪೆಸಿಫಿಕ್ ಫಾರ್ಮುಲಾ ಎಂಟರ್. ಸೊ ನೆಕ್ಸ್ಟ್ ಇಲ್ಲಿ ಬೇಸಿಕ್ ಸ್ಯಾಲ್ರಿ, ಎಂಡ್ ಆಫ್ ಲಿಸ್ಟ್. ನೆಕ್ಸ್ಟ್ ಎಂಟರ್. ಸೊ ಇಲ್ಲಿ ಎಷ್ಟು ಪರ್ಸೆಂಟ್ ಇದೆ ಅವರಿಗೆ 14% ಅಂತ ಇದೆಯಲ್ಲ, 14%ಅನ್ನು ಎಂಟ್ರಿ ಮಾಡಿ. ಓಕೆ, ಸೊ ಅದಾದಮೇಲೆ ಸೇವ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಅಮೌಂಟ್ 25,600ಗೆ 14% ಏನಾಗಬೇಕು ಕ್ಯಾಲ್ಕುಲೇಷನ್ ಆಗಬೇಕು ಅಲ್ವಾ. ಸೊ ಇಲ್ಲಿ ಬಂದ ತಕ್ಷಣ ನೀವೇನು ಮಾಡ್ಬೋದು, ಆಲ್ಟ್ ಸಿ ಮಾಡಿದರೆ ಸೊ ಕ್ಯಾಲ್ಕುಲೇಷನಿಗೆ ಹೋಗುತ್ತೆ ಕೆಳಗಡೆಗೆ ಇಲ್ಲಿ ಕ್ಯಾಲ್ಕುಲೇಷನಿಗೆ. ಓಕೆ, ಸೊ ಇಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡಿ 25,600 ಇಂಟು 14/100. ಸೊ ಅಲ್ಲಿ ಆಟೋಮೆಟಿಕ್ ಕ್ಯಾಲ್ಕುಲೇಷನ್ ಆಗಿ ಬರುತ್ತೆ. ಓಕೆ, ನೆಕ್ಸ್ಟ್ ಆಲ್ಟ್ ಸಿ DA ಎಂಟರ್. ಸೊ ಇಲ್ಲಿ ಅರ್ನಿಂಗ್ ಫಾರ್ ಎಂಪ್ಲಾಯ್, ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಎಂಟರ್. ಸೊ ಇಲ್ಲಿ ಆಸ್ ಕಂಪ್ಯೂಟೆಡ್ ವ್ಯಾಲ್ಯೂಸ್. ನೆಕ್ಸ್ಟ್ ಎಂಟರ್. ಇಲ್ಲಿ ಏನು ತಗೋಬೇಕು ಆನ್ ಸ್ಪೆಸಿಫಿಕ್ ಫಾರ್ಮುಲಾ. ಇಲ್ಲಿ ಬೇಸಿಕ್ ಸ್ಯಾಲ್ರಿ ಎಂಟರ್. ಸೊ ಇಲ್ಲಿ ಎಷ್ಟು ಪರ್ಸೆಂಟ್ ಇದೆ DA, ಸೊ ಆ ಪರ್ಸೆಂಟೇಜನ್ನು ಇಲ್ಲಿ ತಗೋಬೇಕು. ಓಕೆ, 8% ಅಂತ ಇದೆ, ಇಲ್ಲಿ 8 ಅಂತ ತಗೊಳ್ರಿ. ಅದಾದಮೇಲೆ ಸೇವ್. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಮತ್ತೆ ಆಲ್ಟ್ ಸಿ ಮಾಡಬೇಕು. ಯಾಕೆ ಹೇಳಿದ್ರೆ DA ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಆಗಬೇಕಲ್ಲ ಇಲ್ಲಿ. ಸೊ ಆಲ್ಟ್ ಸಿ ಮಾಡಿ ಮತ್ತೆ 25,600 ಇಂಟು 8%. ಓಕೆ, ಅಮೌಂಟ್ ಕ್ಯಾಲ್ಕುಲೇಷನ್ ಆಗಿ ಆಟೋಮೆಟಿಕ್ಲಿ ಏನಾಗುತ್ತೆ ಈ ಪ್ಲೇಸಿಗೆ ಬಂದು ಕೂತ್ಕೊಳ್ಳುತ್ತೆ. ಓಕೆ, ಸೊ ನೆಕ್ಸ್ಟು PF ಅಂತ ಬರುತ್ತೆ ಅಲ್ವಾ. ಸೊ ಇಲ್ಲಿ PF, ಇಲ್ಲಿ ಅರ್ನಿಂಗ್ ಫಾರ್ ಎಂಪ್ಲಾಯ್, ಇಲ್ಲಿ ಇಲ್ಲಿ ಅರ್ನಿಂಗ್ ಫಾರ್ ಎಂಪ್ಲಾಯೀಸ್ ಅಲ್ಲ. ಸೊ ಇಲ್ಲಿ ಎಂಪ್ಲಾಯ್ ಸ್ಟ್ಯಾಟ್ಯುಟರಿ ಡಿಡಕ್ಷನ್ ಅಂತ ಬರುತ್ತೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ಸೊ ಇದನ್ನು ತಗೋಬೇಕು. ಇಲ್ಲಿ ತುಂಬ ಇರುತ್ತೆ. ಈಗ ಬೋನಸ್ ಅಲೌಸ್ ಮಾಡೋದಿದ್ರೆ ಡಿಡಕ್ಷನ್ ಫ್ರಮ್ ಎಂಪ್ಲಾಯೀಸ್, ಈಗ ಸ್ಯಾಲ್ರಿ ಅಡ್ವಾನ್ಸನ್ನು ಮೊದಲೇ ತೊಗೊಂಡಿದ್ರೆ ಡಿಡಕ್ಷನ್ ತೊಗೋಬೋದು. ಇಲ್ಲಿ ಎಂಪ್ಲಾಯೀಸ್ ಅದರ್ ಚಾರ್ಜಸ್, ಬೇರೆ ಏನಾದ್ರು ಚಾರ್ಜಸ್ ಇದ್ದರೆ ಅದನ್ನು ಮಾಡ್ಬೋದು. ಆ್ಯಂಡ್ ಸ್ಟ್ಯಾಟ್ಯುಟರಿ ಕಾಂಟ್ರಿಬ್ಯೂಷನ್, ಎಂಪ್ಲಾಯಿಂದ ಏನಾದ್ರು ಕಾಂಟ್ರಿಬ್ಯೂಷನ್ ಮಾಡ್ಕೊಳ್ಳೋದಿದ್ರೆ ಇದ್ರ ತೊಗೋಬೋದು. ಗ್ರ್ಯಾಜುಯಿಟಿ ಏನಾದ್ರು ಇದ್ದರೆ ತೊಗೋಬೋದು. ಲೋನ್ಸ್ ಆ್ಯಂಡ್ ಅಡ್ವಾನ್ಸ್ ಆಗಿ ಏನೋ ತೊಗೊಂಡಿದ್ದರೆ
ಅದರಲ್ಲಿ ಡಿಡಕ್ಷನ್ ಹಾಕೋಬಹುದು. ಓಕೆ, ರೆಂಬರ್ಸ್ಮೆಂಟ್ ಆಫ್ ಎಂಪ್ಲಾಯೀಸ್ ಅಂತ 2 ಎಂಪ್ಲಾಯೀಸ್ ಅಂತ ಇದೆ. ಸೊ ಅದು ಟ್ಯಾಕ್ಸ್ ಪೇಯಬಲ್ ಇದ್ದು ಅದನ್ನು ತೊಗೋಬೋದು ಇಲ್ಲಿ. ಓಕೆ, ನಾವು ಈಗ ಇಲ್ಲಿ ಏನು ಮಾಡಬೇಕು, ಎಂಪ್ಲಾಯಿಂದ ಡಿಡಕ್ಷನ್ ಆಗಬೇಕು. ಓಕೆ, ಸೊ ನೆಕ್ಸ್ಟ್ ಎಂಪ್ಲಾಯಿಂದ ಡಿಡಕ್ಷನ್ ಆದಾಗ ಯಾವುದು ಡಿಡಕ್ಷನ್ ಆಗ್ತಾ ಇದೆ, ಪಿ ಎಫ್ ಅಕೌಂಟ್ ಅಲ್ವಾ. ಸೊ ಇಲ್ಲಿ ಪಿ ಎಫ್ ಅಕೌಂಟ್. ನೆಕ್ಸ್ಟ್ ಇಲ್ಲಿ ಕರೆಂಟ್ ಲಯಬಿಲಿಟಿ. ಸೊ ಇದೇನಾಗುತ್ತೆ, ಎಂಪ್ಲಾಯಿ ಡಿಡಕ್ಷನ್ ಆಗುತ್ತೆ, ಕಂಪನೀಸಿಗೆ ಏನಾಗುತ್ತೆ, ಕರೆಂಟ್ ಲಯಬಿಲಿಟಿ ಆಗುತ್ತೆ. ಓಕೆ, ಸೊ ಅದಾದಮೇಲೆ ಎಂಟರ್. ಸೊ ಇಲ್ಲಿ ಆನ್ ಸ್ಪೆಸಿಫಿಕ್ ಫಾರ್ಮುಲಾ, ನೆಕ್ಸ್ಟ್ ಎಂಟರ್. ಸೊ ಇಲ್ಲಿ ಬೇಸಿಕ್ ಸ್ಯಾಲರಿ ಎಂಟರ್. ಸೊ ಇಲ್ಲಿ ಎಷ್ಟು ಪರ್ಸೆಂಟ್ ಇದೆ, 12.5% ಅಂತ ತೊಗೋಬೇಕು. ಓಕೆ, ಅದಾದಮೇಲೆ ಸೇವ್. ನೆಕ್ಸ್ಟು ಆಲ್ಟ್ ಸಿ, 25,600 ಇಂಟು 12.5%. ಸೊ ಇಲ್ಲಿ 12.5% ಇದೆ, 12.5 ಅಲ್ಲ 12%. ಓಕೆ, ಸೊ ಇಲ್ಲಿ 12 ಡಿವೈಡೆಡ್ ಬೈ 100. ಓಕೆ, ಸೊ ಅಲ್ಲಿ ಅಮೌಂಟ್ ಬಂತು ಅಲ್ವಾ. ಸೊ ನೆಕ್ಸ್ಟ್ ಎಂಟರ್, ಮತ್ತು ಆಲ್ಟ್ ಸಿ, ಮತ್ತೇನು ಯಾವುದದು ESI ಎಂಟರ್. ಸೊ ಇಲ್ಲಿ ಎಂಪ್ಲಾಯ್ ಸ್ಟ್ಯಾಟ್ಯೂಟರಿ ಡಿಡಕ್ಷನ್ ಎಂಟರ್. ಸೊ ಇಲ್ಲಿ ಇನ್ಶೂರೆನ್ಸ್, ಎಂಪ್ಲಾಯ್ ಸ್ಟೇಟ್ ಇನ್ಶೂರೆನ್ಸ್ ಅಂತ ಇದೆಯಲ್ಲ, ಸೊ ಇದ್ರ ತೊಗೋಬೇಕು. ನೆಕ್ಸ್ಟು ಕರೆಂಟ್ ಲಯಬಿಲಿಟಿ ಎಂಟರ್, ಸ್ಪೆಸಿಫಿಕ್ ಫಾರ್ಮುಲಾ ಎಂಟರ್. ಸೊ ಇಲ್ಲಿ ಎಷ್ಟು ಪರ್ಸೆಂಟು ಪಿ ಎಫ್ ಅನ್ನು ಅಲೋ ಮಾಡ್ತಾ ಇದೆ ಕಂಪನಿಗೆ, 10%ಗೆ ಅಲ್ವಾ. ಸೊ ಇಲ್ಲಿ 10%. ಓಕೆ, ಎಂಟರ್, ಸೇವ್. ಓಕೆ, ಆಲ್ಟ್ ಸಿ. ನೆಕ್ಸ್ಟ್ ಇಲ್ಲಿ 25,600 ಇಂಟು 10 ಡಿವೈಡೆಡ್ ಬೈ 100. ಓಕೆ, ಸೊ ಇಲ್ಲಿ ಏನಾಗುತ್ತೆ ನೋಡಿ, ಅಬ್ಸರ್ವ್ ಮಾಡಿರಿ. ಸೊ ಇಲ್ಲಿ ಡೆಬಿಟ್ ಮತ್ತು ಕ್ರೆಡಿಟ್ ಬರುತ್ತೆ. ಡೆಬಿಟ್ ಯಾವುದಕ್ಕೆ ಬರುತ್ತೆ, ನಾವು ಅರ್ನಿಂಗ್ ಪರ್ ಎಂಪ್ಲಾಯ್ ಹಾಕ್ಕೊಂಡಿರೋದ್ರಿಂದ ಡೆಬಿಟ್ ಬರುತ್ತೆ. ಯಾಕೆ ಕೇಳಿದ್ರೆ ಇದೆಲ್ಲ ಏನಾಗುತ್ತೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಹೋಗುತ್ತೆ. ಯಾವುದು ಬೇಸಿಕ್ ಸ್ಯಾಲ್ರಿ HRA DA ಏನಾಗುತ್ತೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಸೈಡಿಗೆ ಹೋಗುತ್ತೆ. ಸೊ ಪಿ ಎಫ್ ಮತ್ತು ESI ಏನಾಗುತ್ತೆ, ಬ್ಯಾಲೆನ್ಸ್ ಶೀಟಿನ ಲೈಬಿಲಿಟಿ ಸೈಡಿಗೆ ಹೋಗುತ್ತೆ, ಅದಕ್ಕೆ ಕ್ರೆಡಿಟ್ ಅಂತ ಬರುತ್ತೆ. ಇದಕ್ಕೆ ನಾವು ಎಂಪ್ಲಾಯ್ ಸ್ಟ್ಯಾಟ್ಯೂಟರಿ ಡಿಡಕ್ಷನ್ಸ್ ಮತ್ತು ಕರೆಂಟ್ ಲೈಬಿಲಿಟಿ ತೊಗೊಂಡಿದ್ವಿ. ಓಕೆ, ಸೊ ಇಲ್ಲಿ ಏನು ಮಾಡಿದ್ವಿ, ಅರ್ನಿಂಗ್ ಪರ್ ಎಂಪ್ಲಾಯ್, ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ತೊಗೊಂಡ್ವಿ. ಸೊ ಅದಕ್ಕೋಸ್ಕರ ಹೀಗೆ ಬರುತ್ತೆ. ಓಕೆ, ಸೊ ಇದು ಒಂದು ಎಂಪ್ಲಾಯ್ಸ್ ಆಯಿತು. ಹಾಗೆ ರಿಪೀಟ್ ಮತ್ತೆ ಒಂದು ಸ್ಟೆಪ್ಪನ್ನು ಈಗ ಇಲ್ಲಿಂದ ಎಂಟರ್ ಹೊಡೆದ ತಕ್ಷಣ ಇನ್ನೊಂದು ಏನಾದ್ರು ಸ್ಟೆಪ್ ಇದ್ರೆ, ಈಗ ಟ್ಯಾಕ್ಸು ಅಥವಾ ಬೇರೆ ಏನೋ ಅಲೋವೆನ್ಸ್ ಅದೆಲ್ಲ ಇದ್ದಾಗ ನಾವು ಇಲ್ಲಿ ಬರಿತಾ ಹೋಗ್ಬೋದು. ಸೊ ಇದು ಈಗ ಕಾಮನ್ ಆಗಿ ಏನು ಇಲ್ಲ ಅಂತಂದರೆ, ಈಗ ಮತ್ತೊಬ್ಬರ ಎಂಪ್ಲಾಯ್ಸನ್ನು ಎಂಟ್ರಿ ಮಾಡೋದಿದ್ರೆ ಇನ್ನೊಂದು ಸ್ಟೆಪ್ ಎಂಟರ್ ಹೊಡೆದಾಗ ಸೊ ಇಲ್ಲಿ ಇನ್ನೊಬ್ಬರ ಎಂಪ್ಲಾಯ್ಸನ್ನು ತಗೊಳ್ತಾ ಹೋಗ್ಬೋದು ಹಾಗೆ. ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಕೋತಾ ಹೋಗ್ಬೋದು. ಈಗ ಒಂದು ಎಂಟ್ರಿ ಆಗಿದೆ, ಬೇಸಿಕ್ ಸ್ಯಾಲ್ರಿ. ಇಲ್ಲಿ ಸ್ಯಾಲ್ರಿ ಎಷ್ಟಿದೆ, 22,650. ಓಕೆ, 22,650 ಎಂಟರ್. ಸೊ ನೆಕ್ಸ್ಟು ಇಲ್ಲಿ ಯಾವ್ದು ತೊಗೋಬೇಕಾಯ್ತು, HRA. ಸೊ ಆಲ್ಟ್ ಸಿ. ಸೊ ಇಲ್ಲಿ 22,650 ಇಂಟು 14 ಡಿವೈಡೆಡ್ ಬೈ 100 ಎಂಟರ್. DA. ಸೊ ಇಲ್ಲಿ ಆಲ್ಟ್ ಸಿ ಮಾಡಬೇಕು, 22,650 ಇಂಟು 8%. ಸೊ ಇಲ್ಲಿ 8% ಇದೆಯಲ್ಲ, ಸೊ 8% divided by 100. Next enter. PF Alt C 22,650 into 12 divided by 100. Okay, enter. Next to ESI. Okay. Alt C ಮಾಡಬಹುದು, 22 into 10 divided by 100, 10%. ಓಕೆ, ಸೊ ಹೀಗೆ ಎಲ್ಲ ಎಂಪ್ಲಾಯೀಸಿಂದ ಎಂಟ್ರಿ ಮಾಡ್ಕೊಳ್ತಾ ಹೋದರೆ ಆಯ್ತಲ್ಲ. ಎಂಟ್ರಿ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಕಂಟ್ರೋಲ್ A ಮಾಡಿದರೆ ಸೇವ್ ಆಗುತ್ತೆ. ಓಕೆ, ಸೊ ಇಲ್ಲಿ ಏನಾಯಿತು, ಸೇವ್ ಆಯ್ತಲ್ವಾ. ಓಕೆ, ಸೊ ನೆಕ್ಸ್ಟ್ ಅದು ಬ್ಯಾಲೆನ್ಸ್ ಶೀಟಿಗೆ ಬಂದಾಗ ನೋಡಿರಿ, ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಏನಾಗುತ್ತೆ, PF ಮತ್ತು ESI ಬರುತ್ತೆ ಅಲ್ವಾ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ತೊಗೊಂಡಾಗ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಏನಾಗುತ್ತೆ, ಸೊ ಇಲ್ಲಿ ಬೇಸಿಕ್ ಸ್ಯಾಲ್ರಿ DA HRA ಈ ಕಡೆ ಬಂತು, ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಬರುತ್ತೆ. ಓಕೆ, ಸೊ ನೆಕ್ಸ್ಟು ನೀವು ಬೇಕಿದ್ರೆ ಡಿಸ್ಪ್ಲೇಗೆ ಹೋಗಿ, ಸೊ ಇಲ್ಲಿ ನಿಮಗೆ ಏನೇನು ಬೇಕೋ ಅದರ ಪೇರೋಲ್ ಸ್ಟ್ಯಾಟ್ಯೂಟರಿ ಇದನ್ನು ತೊಗೊಳ್ಬೋದು. ಇಲ್ಲ ಪೇರೋಲ್ ರಿಪೋರ್ಟ್ಸ್ ಬೇಕಿದ್ರೆ ನೀವು ಇಲ್ಲಿ ಯಾವುದ್ರಲ್ಲಿ ನೋಡಬೇಕು, ಡಿಸ್ಪ್ಲೇದಲ್ಲಿ ಬಂದು. ಓಕೆ, ಪ್ರತಿಯೊಂದು ಟ್ರಾನ್ಸಾಕ್ಷನು ನಾವು ಎಂಟ್ರಿ ಮಾಡಿರೋದೆಲ್ಲ ಡಿಸ್ಪ್ಲೇಗೆ ಬರುತ್ತೆ. ಸೊ ಎಂಪ್ಲಾಯ್ ಪೇರೋಲ್ ಸ್ಟ್ಯಾಟ್ಯೂಟರಿ ಇನ್ಫಾರ್ಮೇಷನ್ ಬೇಕಿದ್ರೆ ಇಲ್ಲಿ ನೋಡ್ಬೋದು. ಇದೆ ಟ್ಯಾಕ್ಸ್ ಬೇಕಿದ್ರೆ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್, ಸ್ಲ್ಯಾಬ್ಸ್ ಇದ್ದರೆ ಸ್ಲ್ಯಾಬ್ಸ್ ಎಲ್ಲ ತೊಗೋಬೋದು ಇಲ್ಲಿ ಬೇರೆ. ಓಕೆ, ಸೊ ಅದು ಬಿಟ್ಟರೆ ನೆಕ್ಸ್ಟು ಪೇರೋಲ್ ರಿಪೋರ್ಟ್ಸ್ ಅಂತ ಇದೆ. ಇಲ್ಲಿ ರಿಪೋರ್ಟ್ಸಲ್ಲಿ ಸ್ಟೇಟ್ಮೆಂಟ್ ಆಫ್ ಪೇರೋಲ್, ಆಮೇಲೆ ಪೇ ಸ್ಲಿಪ್, ಸಿಂಗಲ್ ಮಲ್ಟಿ ಬೇಕು ಯಾವ್ದು ಬೇಕು ಅಂತ ತೊಗೋಬೋದು. ಇಲ್ಲಿ ಸಿಂಗಲ್ ಬೇಕಿದ್ರೆ ಒಬ್ಬೊಬ್ಬರದನ್ನೇ ಹೇಗೆ ಎಂಟ್ರಿ ಮಾಡಿಕೊಂಡಾಗ ಇಲ್ಲಿ ಪೇ ಸ್ಲಿಪ್ ಬರುತ್ತೆ ಇಲ್ಲಿ. ಓಕೆ,
ನೆಕ್ಸ್ಟು ಪೇರೋಲ್ ಸ್ಟೇಟ್ಮೆಂಟ್ ಬೇಕಿದ್ರೆ ಇಲ್ಲಿ ಸ್ಟೇಟ್ಮೆಂಟ್ ತೊಗೋಬೋದು. ಯಾವುದಾದ್ರು ಸ್ಟೇಟ್ಮೆಂಟ್ ಬೇಕು ಒಬ್ಬೊಬ್ಬರು ಪ್ರತಿಯೊಂದು ಸ್ಟೇಟ್ಮೆಂಟಿಗೆ ಹೋಗ್ತಾ ಹೋಗುತ್ತೆ. ಓಕೆ, ಆಮೇಲೆ ಪೇಮೆಂಟ್ ಅಡ್ವೈಸ್, ಪೇರೋಲ್ ರಿಜಿಸ್ಟರ್, ಎಂಪ್ಲಾಯಿ ಪ್ರೊಫೈಲ್ಸ್. ಸೊ ಯಾವುದು ಬೇಕೋ ಅದನ್ನು ನೀವೀಗ ಡೀಟೇಲ್ಸನ್ನು ಮಾಡ್ಕೋಬೋದು. ಇಲ್ಲಿ ಸರಿ ಕಾಣಿಸ್ತಾ ಇದೆ ಅಲ್ವಾ, ಎಂಪ್ಲಾಯಿ ಪ್ರೊಫೈಲ್ಸ್ ಇದೆ. ಓಕೆ, ಓಕೆ ಓಕೆ ಫ್ರೆಂಡ್ಸ್, ಇವತ್ತು ಹೇಳಿರುವಂಥ ಪೇರೋಲ್ ವಚರ್ ನಿಮಗೆಲ್ಲ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಪೂರ್ತಿ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ಸ್. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋಸ್.